ಅಮ್ಮನ ಕೈ ರುಚಿಯಲ್ಲಿ ನಾವು ಲಾಡು ಮಾಡೋದನ್ನ ನೋಡ್ತಾ ಇದ್ದೀವಿ. ಯಾವ ಲಾಡು ಅಂತಿದ್ದೀರಾ? ಅವಲಕ್ಕಿ ಲಾಡು. ನಾವೆಷ್ಟು ಲಕ್ಕಿ ಅಲ್ವಾ? ಬನ್ನಿ, ಅಮ್ಮನ ಕೈ ರುಚಿಯಲ್ಲಿ ಇವತ್ತು ನಾವು ಸ್ವೀಟ್ ಆಗಿ ಅವಲಕ್ಕಿ ಲಾಡು ಮಾಡೋದನ್ನ ಕಲಿಯೋಣ. ಹಾಗೆ ನಾವು ಅವಲಕ್ಕಿಯಿಂದ ಎಷ್ಟೋ ಥರದ ಅಡುಗೆಗಳು ಮಾಡೋದನ್ನ ಕಲ್ತಿರ್ತೀವಿ. ಈಗ ನೋಡಿ, ಅವಲಕ್ಕಿ ಬಿಸಿಬೇಳೆ ಬಾತ್ ಆಗಲಿ, ಅವಲಕ್ಕಿ ಪುಳಿಯೋಗರೆ ಆಗಲಿ, ಹಾಗೆ ಸಂಕಷ್ಟಿ ದಿನ ಸ್ಪೆಷಲ್ ಆಗಿ ಗಣಪತಿ ದೇವಸ್ಥಾನದಲ್ಲಿ ಅವಲಕ್ಕಿ ಬೆಲ್ಲನ ಪ್ರಸಾದ ಅಂತ ಕೊಡ್ತಾರೆ. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತಲ್ವಾ? ಅದರಷ್ಟೇ ಟೇಸ್ಟಿಯಾಗಿ ಇವತ್ತು ಅಮ್ಮ ನಮ್ಮೆಲ್ಲರಿಗೂ ಅವಲಕ್ಕಿ ಲಾಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಬೇಗ ನಾವು ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಟ್ಟಿ ಅವಲಕ್ಕಿ, ಬೆಲ್ಲ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಶೇಂಗಾ ಪುಡಿ, ಕೊಬ್ಬರಿ ತುರಿ, ತುಪ್ಪ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿಯ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ಅವಲಕ್ಕಿ ಲಾಡು ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗ್ಯಾಸ್ ಆನ್ ಮಾಡೋಣ. ಇದಕ್ಕೆ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ, 1 ಕಪ್ ಇದೆ. ಅವಲಕ್ಕಿ ಗಟ್ಟಿ ಅವಲಕ್ಕಿನೂ ಬರುತ್ತೆ, ಪೇಪರ್ ಅವಲಕ್ಕಿನೂ ಬರುತ್ತೆ, ಮೀಡಿಯಂ ಅವಲಕ್ಕಿನೂ ಬರುತ್ತೆ. ಆದರೆ ಈ ಥರದ್ದೆಲ್ಲ ಮಾಡುವಾಗ ಗಟ್ಟಿ ಅವಲಕ್ಕಿನೇ ಚೆನ್ನಾಗಿರುತ್ತೆ. ಯಾಕೆಂದರೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ತರಿ ಮಾಡ್ತೀವಲ್ವಾ, ಆವಾಗ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಪೇಪರ್ ಅವಲಕ್ಕಿನ ಮಿಕ್ಸಿಗೆ ಹಾಕಿದ್ರೆ ಅದು ಒಂಥರ ಉಂಡೆ ಆದಾಗ ಆಗ್ಬಿಡುತ್ತೆ. ಅದರಿಂದ ತೀರಾ ನುಣ್ಣಗೂ ಆಗುತ್ತೆ, ಮತ್ತು ಆಮೇಲೆ ಅದನ್ನ ಪಾಕದಲ್ಲಿ ಹಾಕಿದಾಗ ಉಂಡೆ ಥರ ಬಂದ್ಬಿಡುತ್ತೆ. ಅದರಿಂದ ಗಟ್ಟಿ ಅವಲಕ್ಕಿಯಿಂದನೇ ಮಾಡಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ತುಪ್ಪ ಹಾಕ್ತಾ ಇಲ್ಲ, ಹಾಗೇನೆ ಹುರಿತಾ ಇದ್ದೀನಿ. ಇದು ಮಿಕ್ಸಿಗೆ ಹಾಕಬೇಕಲ್ವಾ, ಅದರಿಂದ ಸ್ವಲ್ಪ ಗರಿ ಗರಿ ಆದರೆ ಚೆನ್ನಾಗಿರುತ್ತೆ ಅಂತ ಹುರಿತಾ ಇದ್ದೀನಿ. ಇದು ಚೂರು ಬಿಸಿ ಬಿಸಿ ಆಗಿಬಿಟ್ರೆ ತಣ್ಣಗಾದ್ರೆ ಗರಿ ಗರಿ ಬಂದ್ಬಿಡುತ್ತೆ. ನೋಡಿ, ಇದೀಗ ಹುರ್ಕೊಂಡಿದ್ದಾಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಹುರಿದಿರೋ ಅವಲಕ್ಕಿನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಪೇಪರ್ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿಯಿಂದ ಚೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಗಟ್ಟಿ ಅವಲಕ್ಕಿಯಿಂದ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಇದು ತರಿಯಾಗಿದೆ, ಅಂದರೆ ಸಣ್ಣ ರವೆ ಥರ ಆಗಿದೆ. ಈಗ ಗ್ಯಾಸ್ ಆನ್ ಮಾಡೋಣ. ಸ್ವಲ್ಪ ತುಪ್ಪ ಹಾಕೋಣ, ಜಾಸ್ತಿ ಬೇಕಾಗಿಲ್ಲ. ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಈ ತುಪ್ಪದಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಜೊತೆಗೆ ಬೆಲ್ಲ ಹಾಕೋಣ. ನಾವು ತುಂಬ ಉಂಡೆಗಳಿಗೆ, ಎಲ್ಲ ಲಾಡುಗಳಿಗೆ ಹೆಚ್ಚಾಗಿ ಸಕ್ಕರೆನೇ ಉಪಯೋಗಿಸ್ತೀವಿ. ಆದರೆ ಕೆಲವು ಲಾಡುಗಳಿಗೆ ಮಾತ್ರ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇದ್ರೇ ಟೇಸ್ಟ್ ಬರುತ್ತೆ. ಅದು ನಾವು ತಂಬಿಟ್ಟು ಮಾಡ್ತೀವಲ್ವಾ, ಸಕ್ಕರೆಯಿಂದ ಮಾಡಿದ್ರೆ ಚೆನ್ನಾಗಿರಲ್ಲ ರೀ. ಇದು ಪಾಕ ಅಂತ ತೆಗಿಬೇಕಾಗಿಲ್ಲ. ನಾವು ಬೆಲ್ಲ ಮತ್ತು ತುಪ್ಪ ಎರಡು ನೀಟಾಗಿ ಮಿಕ್ಸ್ ಆಗಿಬಿಟ್ರೆ ಸಾಕು. ಇದರಲ್ಲೀಗ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ. ಆಮೇಲೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದಿದೆ, ಅದನ್ನು ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಮತ್ತು ಬೆಲ್ಲದ್ದು ಕಾಂಬಿನೇಷನ್ ತುಂಬಾ ಸಖತ್ತಾಗಿರುತ್ತೆ ರೀ. ಸಣ್ಣ ಮಕ್ಕಳಿಗೆ ಹಸಿ ಕಡಲೆ ಬೀಜ ಜೊತೆಗೆ ಸ್ವಲ್ಪ ಬೆಲ್ಲ ಎರಡನ್ನೂ ಕೊಡಿ, ತುಂಬ ಒಳ್ಳೆಯದು. ಈಗ ಇದು ಕರಗಿದೆ, ಆಫ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಹಾಕ್ಬಿಡೋಣ. ಈಗ ಏಲಕ್ಕಿ ಹಾಕೋಣ. ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಇದೆ, ಹಾಕಿದ್ದೀನಿ.
ನೋಡಿ, ಅವಲಕ್ಕಿ ಲಾಡು ರೆಡಿಯಾಗಿದೆ. ಅವಲಕ್ಕಿ ಲಾಡು ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಗಟ್ಟಿ ಅವಲಕ್ಕಿಯನ್ನು ಹಾಕಿ ಹುರಿದುಕೊಳ್ಳಿ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ, ಗೋಡಂಬಿ, ಬಾದಾಮಿ, ಬೆಲ್ಲ, ಒಣ ಕೊಬ್ಬರಿ ತುರಿ, ಶೇಂಗಾ ಪುಡಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡ ಅವಲಕ್ಕಿ ಪುಡಿಯನ್ನು ಹಾಕಿ ಆಮೇಲೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ಉಂಡೆಯಾಗಿ ಕಟ್ಟಿಕೊಂಡು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಅವಲಕ್ಕಿ ಲಾಡನ್ನು ತಿನ್ನಲು ಕೊಡಿ.